ಹೆಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ವಾರದ ಕತೆ ಕಿಚನ್ ಜೊತೆ ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾತಾಡ್ಕೊಂತ ಹೋಗೋಣ. ಏನೆಲ್ಲ ಆಯಿತು ಈ ಒಂದು ಎಪಿಸೋಡಲ್ಲಿ, ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು, ಯಾರಿಗೆಲ್ಲ ಬೈದ್ರು, ಯಾರಿಗೆಲ್ಲ ಬೈಬೇಕಾಗಿತ್ತು, ಯಾರಿಗೆಲ್ಲ ಬೈಲಿಲ್ಲ, ಸುದೀಪ್ ಸರ್ ಅವರು ಸುಮ್ಮನೆ ಪಾರ್ಸಲಿಟಿ ಮೇಂಟೈನ್ ಮಾಡಿದ್ರ ಈ ಒಂದು ಎಪಿಸೋಡಲ್ಲಿ ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರ್ತಕ್ಕಂಥವ್ರು ನಿಮ್ಗಳ ಬಗ್ಗೆ ಸ್ವಲ್ಪ ಅಭಿಪ್ರಾಯ ತಿಳಿಸಿ ಅಂತಾರೆ. ಪ್ರತಿಯೊಬ್ಬರು ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಅಶ್ವಿನಿ ಅವರನ್ನ ಕುರಿತು ಏಕವಚನ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಇದು ಕೆಲವರಿಂದ ಬಂದ್ರೆ ನಿಮಗೆ ತೊಂದರೆ ಆಗುತ್ತಾ ಅಥವಾ ಆ ಪದನೇ ಹರ್ಟ್ ಆಗುತ್ತಾ ನಿಮಗೆ ಅಂತ ಕೇಳ್ತಾರೆ. ಈ ಒಂದು ವಿಚಾರವಾಗಿ ಲೆಂತಿ ಡೈಲಾಗ್ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಅಂತ ಹೇಳ್ಬೋದು ಸುದೀಪ್ ಸರ್ ಅವರು. ಜಾನ್ವಿ ಅವ್ರನ್ನ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಸುದೀಪ್ ಸರ್ ಅವರು. ಸೊ ಇಲ್ಲಿ ಬರೀ ಅಶ್ವಿನಿ 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 ಅನ್ನೋ ಒಂದು ವಿಚಾರನ ಕುರಿತು ರೋಸ್ಟ್ ಮಾಡಿದ್ರು ಅಂತ ಹೇಳ್ಬೋದು ಜಾನ್ವಿ ಅವ್ರನ್ನ. ಸೊ ಇದಾದ ನಂತರ ಮತ್ತೆ ಶುರುವಾಗುತ್ತೆ ಅಭಿಪ್ರಾಯಗಳ ಕುರಿತು ವಿಶ್ಲೇಷಣೆ. ವೈಲ್ಡ್ ಕಾರ್ಡ್ಗಳ ಆಗಿ ಬಂದಿರತಕ್ಕಂಥ ಸ್ಪರ್ಧಿಗಳ ಕುರಿತು ಸೀಲ್ ಹೊಡೆದು ಅವ್ರ ಬಗ್ಗೆ ಮತ್ತಿಷ್ಟು ಹೇಳ್ಬೇಕಂತಂತೆ. ಪದೇ ಇದನ್ನ ಮಾಡ್ಕೊಂತ ಕುಂದಿರ್ಬೇಕಾ. ಹಲವಾರು ಮಂದಿ ಇದ್ರ ಬಗ್ಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಅದರಲ್ಲೂ ಜಾನ್ವಿ ಅವರು ಮತ್ತು ರಿಷಿಕಾ ಅವರ ನಡುವೆ ಒಂದಿಷ್ಟು ವಾಗ್ವಾದ ನಡೀತವೆ. ರಿಷಿಕಾ ಅವರು ನಡ್ಕೊಳ್ಳೋ ರೀತಿ ನಮಗೆ ಮುಜುಗರ ತರಿಸುತ್ತೆ ಅನ್ನೋ ಒಂದು ವಿಚಾರ ಕುರಿತು, ಸರ್ ನಾನೊಬ್ಬಳು ಕಲಾವಿದೆ, ಗಿಲ್ಲಿನು ಮತ್ತು ಚಂದ್ರಪ್ರಭಾನು ಕಲಾವಿದರು ಸರ್, ನಮಗೂ ಗೊತ್ತು ಎಷ್ಟು ಲಿಮಿಟಲ್ಲಿ ಇರಬೇಕು ಅನ್ನೋದು. ಈ ವಿಷಯಕ್ಕಂತೂ ಏನೂ ಕ್ಲಿಯಾರಿಟಿ ಕೊಡಲಿಲ್ಲ ಸುದೀಪ್ ಸರ್ ಅವರು, ಹಂಗೆ ತಿಳಿಸಿಬಿಟ್ರು. ಆಮೇಲೆ ಇದಾದ ನಂತರ ಸುಧೀರ್ ಸಡೆ ಅನ್ನೋ ಒಂದು ವಿಚಾರ ಕುರಿತು ಚರ್ಚೆ ಆಗುತ್ತೆ. ಸುಧೀರ್ ಅವರೇ, ಸಡೆ ಅಂದ್ರೆ ಏನು ಸರ್? ನಮ್ಮ ಕಡೆ ಚೈಲ್ಡ್ ಅಂತ ಕರೀತಾರೆ, ನಾನು ನಿಮಗೆ ಕರಿಬೋದಾ ಸರ್? ಬೇಡ ಸರ್, ಕೋಪದಲ್ಲಿ ಹಂಗೆ ಹೇಳ್ಬಿಟ್ಟೇನೋ ಸರ್, ನಾನು ದಯವಿಟ್ಟು ಕ್ಷಮೆ ಇರಲಿ ಸರ್. ಫ್ಲೋ ಅಲ್ಲಿ ಹೇಳಿದ್ದಲ್ಲ ಅದು, ನೀವು ನೋಡೋ ದೃಷ್ಟಿಕೋನ ಇದೆಯಲ್ಲ ಅದು ಸರಿ ಇಲ್ಲ, ಅದನ್ನು ಸ್ವಲ್ಪ ಸರಿ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾರೆ ಸುದೀಪ್ ಸರ್ ಅವರು. ಇದ್ರ ಬಗ್ಗೆ ಜಾನ್ವಿಗೂ ಮತ್ತು ಅಶ್ವಿನಿಗೂ ಒಂದಿಷ್ಟು ಕೇಳ್ತಾರೆ. ಹೆಣ್ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ಕೇಸಿ ಹೋರಾಟಗಳನ್ನು ಮಾಡೋರು ನೀವು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಲಿಲ್ಲ ಯಾಕೆ? ನಿಮ್ಗಳ ಬಗ್ಗೆ ಜನರ ಅಭಿಪ್ರಾಯ ಹೇಗೆ ಚೇಂಜ್ ಆಗಬಹುದು? ಜಾನ್ವಿ ಮತ್ತು ಅಶ್ವಿನಿ ಅವರನ್ನು ತರಾಟೆಗೆ ತಗೊಳ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ನ್ಯಾಯ ಪಂಚಾಯತಿ ಸಿಕ್ತು ಅಂತ ಹೇಳ್ಬೋದು. ಧ್ರುವಂತ್ ಅವರು ಬೇಜಾರಲ್ಲಿ ಇರುವಾಗ ಶೋ ಬಿಟ್ಟು ಹೋಗ್ತೀನಿ, ನನ್ನನ್ನು ಯಾವ ರೀತಿ ಪೋರ್ಟ್ರೇ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಈ ಒಂದು ಶೋ ಬಂದಿರೋದ್ರಿಂದ ನನ್ನ ಒಂದು ವ್ಯಕ್ತಿತ್ವಕ್ಕೆ ತುಂಬಾನೇ ಧಕ್ಕೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಹೇಳಿದ್ರು. ಸೊ ಈ ಒಂದು ವಿಚಾರನ ಇಟ್ಕೊಂಡು ಸುದೀಪ್ ಸರ್ ಅವರು ಧ್ರುವಂತ್ ಅವರಿಗೆ ಒಂದಿಷ್ಟು ಬೈತಾರೆ. ಶೋ ಬಗ್ಗೆ ಯಾಕೆ ಏನೇ ಮಾತಾಡಿದ್ರು ಎಕ್ದಮ್ ಟಾರ್ಗೆಟ್ ಮಾಡ್ತಾರೆ. ಇವರು ಅವರನ್ನೇ ಹೈಲೈಟ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಈ ಬಿಗ್ ಬಾಸ್ ತಂಡದವರು ಸ್ಪರ್ಧಿಗಳು ಸಾರಿ ಕೇಳೋವರೆಗೂ ಬಿಡೋದಿಲ್ಲ. ಇವರು ಎಷ್ಟೋ ವಿಷಯಗಳು ಚರ್ಚೆ ಆಗಬೇಕಿತ್ತು, ಆದ್ರೆ ಆಗ್ಲೇ ಇಲ್ಲ. ಯಾಕಾದ್ರೂ ಹಿಂಗ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಶ್ವಿನಿ ಅವ್ರನ್ನ ಉಳಿಸ್ಕೋಬೇಕು ಅಥವಾ ಅಶ್ವಿನಿ ಅವರಿಗೆ ಒಂದು TRP ಮೆಟೀರಿಯಲ್ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಅವ್ರಿಗೆ ಏನಾದ್ರು ಕುಮ್ಮಕ್ಕು ಕೊಡ್ತಾ ಇದ್ದಾರೋ ಅದನ್ನು ಸಹ ಗೊತ್ತಾಗ್ತಾ ಇಲ್ಲ. ಬಹುಶಃ ಹಂಗೆ ಇರಬಹುದು. ಪ್ರೇಕ್ಷಕರು ಆ ವಿಷಯ ಮಾತಾಡ್ಬೋದು, ಈ ವಿಷಯ ಮಾತಾಡ್ಬೋದು, ಹಂಗೆ ಬೆಂಡತ್ಬೋದು, ಹಿಂಗೆ ಬೆಂಡತ್ಬೋದು ಅಂತ ಏನೋ ಒಂದಿಷ್ಟು ಆಕಾಂಕ್ಷೆಗಳನ್ನು ಇಟ್ಕೊಂಡು ವಾರದ ಕತೆ ಕಿಚನ್ ಜೊತೆ ಒಂದು ಎಪಿಸೋಡ್ ನೋಡ್ತಾ ಇರ್ತಾರೆ. ಅವ್ರ ಆಸೆಗಳಿಗೆಲ್ಲ ತಣ್ಣೀರು ಹರಿಸಿದ್ರು ಅಂತ ಹೇಳ್ಬೋದು ಈ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರು. ಸೊ ಎಷ್ಟೋ ವಿಷಯಗಳಿಗೆ ಕ್ಲಾರಿಟಿನೇ ಸಿಗಲಿಲ್ಲ ಅನ್ನೋದೇ ಬೇಜಾರು. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.